ನರಸಿಂಹದೇವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ವಂದಿಸ್ತಾ ಉಭಯ ಪ್ರಸನ್ನತೀರ್ಥ ಶ್ರೀಪಾದಂಗಳವರ ಚರಣಪದ್ಮಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಮಧ್ವನಮಿಯ ಈ ಪರ್ವ ದಿನದಂದು ರಾಮವಿಠಲ ಪ್ರಶಸ್ತಿ ನೀಡಿ ಅನುಗ್ರಹಿಸಿದ ಸ್ವಾಮೀಜಿಯವರಿಗೆ ವಂದಿಸ್ತಾ ಇದು ನನ್ನ ಬದುಕಿನ ಧನ್ಯತೆಯ ಸಾರ್ಥಕದ ದಿನ ಕ್ಷಣ ಅಂತ ಭಾವಿಸ್ತೇನೆ. ಈ ಪ್ರಶಸ್ತಿ ಅಥವಾ ಸಮ್ಮಾನ ನನ್ನ ತೀರ್ಥರೂಪರಿಗೆ ಸಂದಾಯ ಆಗಬೇಕು. ನಾನು ಕನಕನಕಿಂಡಿಯಲ್ಲಿ ಹೆಚ್ಚು ಕೃಷ್ಣನನ್ನು ನೋಡಿದ್ದು. ನನ್ನ ತಂದೆ ನಾರಾಯಣ ಭಟ್ರು ವೈದಿಕರಾಗಿ 60 ವರ್ಷ ನಿರಂತರವಾಗಿ ದಿನ ಬಿಡದೆ 5 ಕಿಲೋಮೀಟರ್ ದೂರದ ಕಡಕಾರ್ನಿಂದ ಬರಿಗಾಲಲ್ಲಿ ಬರಿಮೈಯಲ್ಲಿ ಬಂದು ರಾತ್ರಿ 12 ಗಂಟೆ ಇರಲಿ 1 ಗಂಟೆ ಇರಲಿ ಕೃಷ್ಣನ ದರ್ಶನ ಮಾಡಿ ಮತ್ತೆ ಮನೆಗೆ ಬಂದು ವಿಶ್ರಾಂತಿಯನ್ನು ತಗೊಳ್ತಾಯಿದ್ದರು 6 ದಶಕಗಳ ಕಾಲ. ಆ ಪುಣ್ಯ ನನಗೆ ಸಿಕ್ಕಿದೆ. ನನ್ನ ತಮ್ಮ ನಿಮಗೆ ಗೊತ್ತಿರ್ಬೋದು ಹೆಚ್ಚಿನವರಿಗೆ ಶ್ರೀಶ ಕಡಕಾರ್ ಎಲ್ಲ ಸ್ವಾಮೀಜಿಯವರಿಗೂ ಬಹಳ ಆಪ್ತನಾದವನು. ನಾವು ಫಲಾನುಭವಿಗಳು. ರಾಮವಿಠಲ ಪ್ರಶಸ್ತಿಯ ನನಗೆ ಪ್ರಾಪ್ತಿಯಾಗಿದೆ. ನೆನಪಾಗ್ತದೆ, ನಾನು ಈ ಸಂದರ್ಭದಲ್ಲಿ ಪೇಜಾವರ ಮಠಕ್ಕೆ ನನ್ನನ್ನು ಒಂದು ಸಂಪರ್ಕಿಸಿದ್ದು ಯಕ್ಷಗಾನ ಕಲಾರಂಗ ಎಂಬ ಸಂಸ್ಥೆ. ಮತ್ತು ಮಠಕ್ಕೆ ಹತ್ತಿರ ಮಾಡಿಸಿದ್ದು ದಿವಾನರಾಗಿದ್ದ ರಘುರಾಮಾಚಾರ್ಯರು, ಎಸ್ ವಿ ಭಟ್ರು ಮತ್ತು ಕೆ ಎಸ್ ಕೆದ್ಲಾಯರು. ಒಂದು ವಿಚಿತ್ರ ದಿನ ಇವತ್ತು ಕ್ಷಣ. ಯಾಕೆಂದರೆ ವಿಶ್ವೇಶತೀರ್ಥರು ಇರುವಷ್ಟು ಕಾಲ ರಾಮವಿಠಲ ಪ್ರಶಸ್ತಿಗೆ ಆಯ್ಕೆಗೆ ನನ್ನನ್ನು ಕರೀತಿದ್ದರು. ನಾನೊಬ್ಬ ಸದಸ್ಯ. ಅವರು ಪ್ರತಿ ವರ್ಷ ಸುಮಾರು ಏಪ್ರಿಲ್ ತಿಂಗಳಲ್ಲಿ 10-14 ಮಂದಿಗೆ ರಾಮವಿಠಲ ಪ್ರಶಸ್ತಿ ಕೊಡ್ತಾಯಿದ್ರು. ಅದರಲ್ಲಿ ಒಂದು 5-6 ಜನ ಯಕ್ಷಗಾನ ಕಲಾವಿದರು. ಯಕ್ಷಗಾನವನ್ನು ಅತ್ಯಂತ ಪ್ರೀತಿಸಿದಂಥ ಶ್ರೀಪಾದರವರು. ಇಂದು ಆ ಪ್ರಶಸ್ತಿ ನನಗೇ ಪ್ರಾಪ್ತಿಯಾಗಿದೆ. ಇದು ಮರೆಯಲಾರದ ದಿನ. ಈ ಸಂದರ್ಭದಲ್ಲಿ ನಾನು ಯಕ್ಷಗಾನ ಕಲಾರಂಗದ ಬಗ್ಗೆ 2 ಮಾತು ಆಡಬೇಕು. ಯಾಕಂದರೆ ನಿರೂಪಕರು ಆನಂದ ತೀರ್ಥರು ಪಾಪ ಅವರಿಗೆ ಹೆಚ್ಚು ವಿಷಯ ಗೊತ್ತಿಲ್ಲ. ಆದ್ದರಿಂದ ಹೇಳ್ತೇನೆ. ಅದು ಹೇಳುವುದು ಕಾರಣ ಏನು ಹೇಳಿದರೆ, ಆ ಸಂಸ್ಥೆ ಅಷ್ಟು ಎತ್ತರ ಬೆಳೀಲಿಕ್ಕೆ ಕಾರಣ ಪೇಜಾವರ ಮಠ, ವಿಶ್ವೇಶ್ವರ ತೀರ್ಥ ಶ್ರೀಪಾದರು, ಆ ಬಳಿಕ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. 51 ವರ್ಷ ಈ ಸಂಸ್ಥೆ ನಡೀತಾ ಇದೆ. ಇದರ ಮಹಾಪೋಷಕರು ಯಾರು ಹೇಳಿದರೆ ವಿಶ್ವೇಶ್ವರ ತೀರ್ಥರು. ಪ್ರಥಮ ಪೋಷಕ ಸದಸ್ಯರೇ ಪೇಜಾವರ ಶ್ರೀಗಳು, ಒಂದು ಯಕ್ಷಗಾನ ಮಂಡಳಿಯ ಸದಸ್ಯರಾದದ್ದು. 25 ವರ್ಷ ನಮಗೆ ಆಶ್ರಯ ಇರಲಿಲ್ಲ, ಸಂಸ್ಥೆಗೆ ಕಟ್ಟಡ ಇರಲಿಲ್ಲ. 25 ವರ್ಷ ಸ್ವಾಮೀಜಿಯವರ ವಿಶ್ವಜ್ಞ ಭವನದಲ್ಲಿ ಸಂಪೂರ್ಣ ಉಚಿತ ಎಂಬ ರೀತಿಯಲ್ಲಿ ಒಂದು ಕರೆಂಟ್ ಬಿಲ್ ಬಿಟ್ಟರೆ ಕಿಂಚಿತ್ ಮೊತ್ತ ಕೊಡ್ತಾಯಿದ್ರು. ಅವ್ರು ಕೇಳಲಿಲ್ಲ, ನಾವೇ ಕೊಟ್ಟದ್ದು. 25 ವರ್ಷ ನಮಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಆ ಸಂಸ್ಥೆಯ ಏನಾದರೂ ಹೆಚ್ಚುಗಾರಿಕೆ ಇದ್ದರೆ ಅದರಲ್ಲಿ ದೊಡ್ಡ ಭಾಗ ಪೇಜಾವರ ಮಠಕ್ಕೆ ಸಂದಾಯ ಆಗ್ತದೆ. ಸ್ವಾಮೀಜಿಯವರ 10 ಮುಖಗಳು ನಿಮ್ಗೆ ಗೊತ್ತಿದೆ, ಆದರೆ ಈ ಮುಖ ಗೊತ್ತಿಲ್ಲ. ಈ ಸಂಸ್ಥೆಯ ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಹೇಳ್ತೇನೆ. ಸಮಯದ ಮಿತಿಯಲ್ಲಿ 51 ವರ್ಷ ಆಯಿತು. ಒಂದು 1300 ಜನ ಉಡುಪಿಯಲ್ಲಿ ಗಣ್ಯರು ಸದಸ್ಯರಾಗಿದ್ದಾರೆ, ರಾಜೀವ ಸದಸ್ಯರಾಗಿದ್ದಾರೆ. ಒಂದು 20,025 ಪ್ರಶಸ್ತಿಯನ್ನು ಪ್ರತಿ ವರ್ಷ ತಾಳಮದ್ದಲೆ ಮತ್ತು ಯಕ್ಷಗಾನದ ಕಲಾವಿದರಿಗೆ ಕೊಡ್ತಾ ಇದ್ದೇವೆ. ಪೇಜಾವರ ಶ್ರೀಗಳ ಬಾಂಧವ್ಯ ಹೇಗೆ ಋಣ ಸಂದಾಯ ಮಾಡೋದು, ಅವರ ಹತ್ರ ವಿನಂತಿಸಿಕೊಂಡೆವು. ನಿಮ್ಮ ಹೆಸರಲ್ಲಿ ಒಂದು ಸಂಸ್ಥೆಗೆ ಪ್ರಶಸ್ತಿ ಕೊಡ್ತೇನೆ ಹೇಳಿದರು, ಒಪ್ಪಿದ್ರು. ಅದು ನಮ್ಮ ದೊಡ್ಡ ಸೌಭಾಗ್ಯ. ವೇದಿಕೆಯಲ್ಲಿ ಹೇಳಿದರು, ಅದರ 50% ಮೊತ್ತವನ್ನು ನಾನು ಕೊಡ್ತೇನೆ ಹೇಳಿ. ಅವರ ಸ್ವಭಾವವೇ ಹಾಗೆ. 25,000 ಆರಂಭಿಸಿ ಕಳೆದ ವರ್ಷ ಸ್ವಾಮೀಜಿಯವರೇ ಒಂದು ಸಂಸ್ಥೆಗೆ 1 ಲಕ್ಷ ರೂಪಾಯಿ, ಈಗ ಪ್ರತಿ ವರ್ಷ ವಿಶ್ವೇಶ ಪ್ರಶಸ್ತಿ 1 ಲಕ್ಷ ಮೊತ್ತದ ಪ್ರಶಸ್ತಿಯನ್ನು ಸಂಸ್ಥೆ ಕೊಡ್ತಾ ಇದ್ದೇವೆ, ಯಕ್ಷಗಾನ ಕಲಿಸುವ ಸಂಸ್ಥೆಗೆ. ಅದರ 50% ಮೊತ್ತವನ್ನು ಶ್ರೀಮಠ ಕೊಡ್ತಾ ಇದೆ. 60,000 ಮೊತ್ತದ ಒಂದು ಪ್ರಶಸ್ತಿ, ತಲ್ಲೂರು ಪ್ರಶಸ್ತಿಯನ್ನು ವಿದ್ವಾಂಸರಿಗೆ, ಯಕ್ಷಗಾನ ವಿದ್ವಾಂಸರಿಗೆ ಈ ಬಾರಿ ಆರ್ ಗಣೇಶರಿಗೆ ಅದನ್ನು ನೀಡಿದ್ದೇವೆ. ಹೀಗೆ ಪುಸ್ತಕ ಪ್ರಕಟಣೆ, ಸನ್ಮಾನ. ಈ ವರ್ಷ 50ನೇ ವರ್ಷ. 25ನೇ ವರ್ಷಕ್ಕೆ ವಿಶ್ವೇಶತೀರ್ಥರಿದ್ದರು. 25 ಜನ ಕಲಾವಿದರಿಗೆ 5,000 ಕೊಟ್ಟು ನಾವು ಸನ್ಮಾನಿಸಿದ್ದೆವು. 50ನೇ ವರ್ಷವನ್ನು ಹೇಗೆ ಆಚರಿಸುವುದು ಹೇಳಿದಾಗ ಅದೇ ಪರಂಪರೆಯನ್ನು ಮುಂದುವರಿಸಿದೆವು. 50 ಜನ 70 ವರ್ಷ ದಾಟಿದ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಯಾವುದೇ ದೊಡ್ಡ ಪ್ರಶಸ್ತಿ ಸಿಗದೇ ಇರುವ ಹಿರಿಯ ಕಲಾವಿದರಿಗೆ 50,000 ರೂಪಾಯಿ ಕೊಟ್ಟು ನಾವು ಪ್ರಶಸ್ತಿಯನ್ನು ನೀಡಿದೆವು. ಸ್ವಾಮೀಜಿಯವರು ಉಪಸ್ಥಿತರಿದ್ದರು. 2 ಕಲಾವಿದರ ಪ್ರಶಸ್ತಿಯನ್ನು ಸ್ವಾಮೀಜಿಯವರೇ ಇಲ್ಲಿ ಉಲ್ಲೇಖಿಸಬೇಕು. ನೀವೆಲ್ಲ ಸ್ವಾಮೀಜಿಯವರಿಗೆ ಪಾದ ಕಾಣಿಕೆ ಇಡುವವರಾದರೆ ನಾನು ಅಥವಾ ನಮ್ಮ ಸಂಸ್ಥೆ ಸ್ವಾಮೀಜಿಯವರಿಂದ ಲಕ್ಷ ಹಣವನ್ನು ಪಡ್ಕೊಳ್ಳುವವರು, ಬೇಡುವವರು. ಕೆಲವೊಮ್ಮೆ ಕೇಳದೆ ಕೊಡ್ತಾ ಇದ್ದಾರೆ. ಇದು ಯಕ್ಷಗಾನ ಕಲಾರಂಗದ್ದಾದರೆ. 2ನೇದು ಯಕ್ಷನಿಧಿ ವೃತ್ತಿ ಕಲಾವಿದರಿಗಾಗಿ ಅದು 20,000 ಹೇಳಿದರು. ಅಲ್ಲ, 1,300 ವೃತ್ತಿ ಕಲಾವಿದರಿಗೆ, ಎಲ್ಲ ಮೇಳದ ಕಲಾವಿದರಿಗೆ ಎಲ್ಲ ವಿಮಾ ಸೌಲಭ್ಯಗಳನ್ನು ಮಾಡಿದೆವು. ಸ್ವಾಮೀಜಿಯವರು ಅಪಘಾತ ವಿಮೆಯ ಪೂರ್ತಿ ಮೊತ್ತವನ್ನು ವಿಶ್ವೇಶತೀರ್ಥ ಶ್ರೀಪಾದರೇ ಕೊಡ್ತಾಯಿದ್ರು ಪ್ರತಿ ವರ್ಷ. ಹಾಗೆ 50% ರಿಯಾಯಿತಿಯ ಬಸ್ ಪಾಸು, ಮೇ 31ರಂದು ಸಮಾವೇಶ, ಅವರಿಗೆ ಉಡುಗೊರೆ, ಅವರಿಗೆ 10 ಮನೆ ಕಟ್ಟಿಸಿಕೊಟ್ಟೆವು. ಅವರ ಮಕ್ಕಳ ಅಥವಾ ಅವರಿಗೆ ಅಸೌಖ್ಯ ಆದರೆ ಆಸ್ಪತ್ರೆ ವೆಚ್ಚ, ಹೀಗೆ ಒಂದಷ್ಟು ಕೆಲಸವನ್ನು. ಯಕ್ಷನಿಧಿ ಎಂಬ 2ನೇ ಭಾಗ, ಅದರಲ್ಲಿ 1,300 ಜನ ಸದಸ್ಯರಿದ್ದಾರೆ. 3ನೇದು ವಿದ್ಯಾಪೋಷಕ್. ಅದಕ್ಕೆ ಮತ್ತು ಯಕ್ಷಗಾನಕ್ಕೆ ಸಂಬಂಧವೇ ಇಲ್ಲ. ಉಡುಪಿ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದ ಬಡ ಮಕ್ಕಳಿಗೆ ನಾವು ಆರ್ಥಿಕ ನೆರವು ನೀಡುವುದು. 2005ರಲ್ಲಿ ಅದ್ಮಾರ್ ಶ್ರೀಗಳ ಪರ್ಯಾಯದಲ್ಲಿ ಆರಂಭಿಸಿದ್ದು. 88 ವಿದ್ಯಾರ್ಥಿಗಳಿಗೆ 1,22,000 ರೂಪಾಯಿ ನಾವು ಕೊಟ್ಟ ಸ್ಕಾಲರ್ಶಿಪ್.
ಈ ವರ್ಷ ಕಳೆದ ಅಕ್ಟೋಬರ್ ತಿಂಗಳಲ್ಲಿ 1200 ಮಕ್ಕಳಿಗೆ 1,38,00,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆವು. ಅದು ಆಯ್ಕೆ ಹೇಗೆ ಹೇಳಿದರೆ, ಕನ್ನಡ ಮಾಧ್ಯಮದಲ್ಲಿ SSLC ವರೆಗೆ ಓದಬೇಕು, 80ಕ್ಕೆ ಹೆಚ್ಚು ಅಂಕ ಬರಬೇಕು, ಮನೆಯ ದಾರಿ ಬರಲಿಕ್ಕಿದೆ. ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತಾರೆ, 40 ಜನ ಟೀಮ್ ಇದೆ. ಇಲ್ಲೇ ಮುಂಭಾಗದಲ್ಲಿ ನಮ್ಮ ಅಧ್ಯಕ್ಷರು ಗಂಗಾಧರರಿದ್ದಾರೆ, ರಾಜಗೋಪಾಲಾಚಾರ್ಯರಿದ್ದಾರೆ, ನಾರಾಯಣ ಹೆಗಡೆಯವರು ಈ ಸಂಭ್ರಮವನ್ನು ನೋಡಲಿಕ್ಕೆ ಬಂದಿದ್ದಾರೆ, ಸಾರ್ಥಕ ಕ್ಷಣವನ್ನು. ನಾವೆಲ್ಲ ಹೋಗಿ ಮನೆಯಲ್ಲಿ ನೋಡಿ ಆರ್ಥಿಕ ಸ್ಥಿತಿಯನ್ನು ನೋಡ್ತೇವೆ. BPL ಕಾರ್ಡ್ ಕೇಳುವುದಿಲ್ಲ, VA ಸರ್ಟಿಫಿಕೇಟು ಕೇಳುವುದಿಲ್ಲ. ಬಡವರು ಅಂತ ಹೇಳಿದರೆ ಆಯ್ಕೆ ಮಾಡ್ಕೊಂಡಿದ್ದೇವೆ. ಈ ವರ್ಷ 630 ಅರ್ಜಿ ಬಂದಿದೆ. 280 ಮಕ್ಕಳನ್ನು ತಗೊಂಡಿದ್ದೇವೆ, ಎಲ್ಲ PUC ಮಕ್ಕಳು. ಆ ಮಕ್ಕಳಿಗೆ ನಾಡ್ದು 24ರಿಂದ 5 ದಿವಸದ ಕ್ಯಾಂಪ್ ಇದೆ ನಮ್ಮ ಕಟ್ಟಡದಲ್ಲಿ. ಆ ಮಕ್ಕಳು ಎಲ್ಲಿವರೆಗೆ ಕಲಿತಾರೆ, ನಮ್ಮ ಸ್ಟ್ರೀಮಲ್ಲಿ ಇರ್ತಾರೆ. MBA ಇರ್ಬೋದು, ಮೆಡಿಕಲ್ ಇರ್ಬೋದು, CA ಇರ್ಬೋದು. ಸ್ಕಾಲರ್ಶಿಪ್ ಕೊಡೋ ಒಂದು ಓದ್ತೇಳ್ತೇನೆ, ನಾನು ಕೆಲಸಕ್ಕಿದ್ದ ಮೇಲೆ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಸಹಾಯ ಮಾಡ್ತೇನೆ ಹೇಳಿ ಈ ವರ್ಷ 13 ಲಕ್ಷ ರೂಪಾಯಿ ಮಕ್ಕಳಿಂದ ಬಂದಿದೆ. ಹೆಚ್ಚಿನವರು ಪ್ರಥಮ ಸ್ಯಾಲರಿ ಕೊಡ್ತಾರೆ, ಕೆಲವರು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಮನೆಗೆ ಹೋದಾಗ ಮನೆಯ ದುಸ್ಥಿತಿಯಲ್ಲಿತ್ತು. 2012ರಲ್ಲಿ ಮನೆ ಕಟ್ಟಲಿಕ್ಕೆ ಆರಂಭಿಸಿದೆವು. ನಿನ್ನೆ 84ನೇ ಮನೆ ಉದ್ಘಾಟನೆ ಆಯಿತು. ಇವತ್ತು ಈ ಪವಿತ್ರ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ, ಪ್ರಶಸ್ತಿ ತಗೊಂಡಿದ್ದೇನೆ, ಆಶೀರ್ವಾದ ಪಡ್ಕೊಂಡಿದ್ದೇನೆ. ನಾಳೆ 85ನೇ ಮನೆ ನೀಲಾವರದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. 10 ಮನೆಗಳು ಆಗ್ತಾ ಇವೆ. ನಮ್ಮ ಅಧ್ಯಕ್ಷರು ಗಂಗಾಧರರೇ ಬಂದಿದ್ದಾರೆ. ಅವರೇ ಹೋಗಿ ಮನೆ ಕಟ್ಟಿಸಿಕೊಡೋದು, ದುಡ್ಡು ಯಾರಿಗೂ 1 ರೂಪಾಯಿ ಕೊಡುವುದಿಲ್ಲ. ಅವರೇ ಹೋಗಿ ನಿಂತು ಮನೆಯನ್ನು ಕಟ್ಟಿಸಿಕೊಡೋದು. 6-7 ಲಕ್ಷ ರೂಪಾಯಿಯ ಮನೆ ಉಲ್ಲೇಖಿಸಲೇಬೇಕು. ನಾನು ಮನೆ ಕಟ್ಟಿಸಿಕೊಟ್ಟದ್ದು ಹೌದು, ಪೇಜಾವರ ಶ್ರೀಗಳ ಹೆಸರಲ್ಲಿ. ಪೇಜಾವರ ಶ್ರೀಗಳೇ ಇಷ್ಟರವರೆಗೆ 4-5 ಮನೆ ಪ್ರಾಯೋಜಕರು. ವಿಶ್ವೇಶತೀರ್ಥರು ಇರುವಾಗ 1 ಮನೆಯನ್ನು ಪ್ರಾಯೋಜಕತ್ವ ವಹಿಸಿಕೊಂಡಿದ್ದರು. ಆ ಪರಂಪರೆಯನ್ನು ವಿಶ್ವ ಪ್ರಸನ್ನರು ಕೂಡ ಮುಂದುವರಿಸ್ತಾ ಇದ್ದಾರೆ. ಹೀಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅವರ ಕಷ್ಟ ಸುಟುಕಿಗೆ ಸ್ಪಂದಿಸ್ತಾ ಇದ್ದೇವೆ. ಬೇರೆ ತುಂಬ ಸಂಗತಿಗಳಿವೆ, ಅಷ್ಟೇ ಹೇಳಿಬಿಡ್ತೇನೆ. 4ನೇದು ಯಕ್ಷ ಶಿಕ್ಷಣ. ಉಡುಪಿ, ಕಾಪು, ಕುಂದಾಪುರ ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದ 94 ಪ್ರೌಢಶಾಲೆಗಳಲ್ಲಿ ಈ ವರ್ಷ 3035 ಮಕ್ಕಳು ಯಕ್ಷಗಾನ ಕಲಿತು ವೇಷ ಮಾಡಿದ್ದಾರೆ. 94ರ ಪ್ರದರ್ಶನವನ್ನು ಕೂಡ ನವೆಂಬರ್ 25ರಿಂದ ಡಿಸೆಂಬರ್ 31ರವರೆಗೆ 12 ವಿಭಾಗದಲ್ಲಿ ಕ್ಲಸ್ಟರ್ಗಳಲ್ಲಿ 1.5 ಗಂಟೆಯ ತಲಾ 1.5 ಗಂಟೆಯ ಯಕ್ಷಗಾನ ಪ್ರದರ್ಶನವನ್ನು 41 ಜನ ಟೀಚರ್ಸ್ ಶಾಲೆಗೆ ಹೋಗಿ ಯಕ್ಷಗಾನ ಕಲಿಸಿ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು 18 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ, ಕೊರೋನಾದ 2 ವರ್ಷ ಬಿಟ್ಟು. ಹೀಗೆ ಒಂದು 4 ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬರುವ ತಿಂಗಳು 1 ವಾರದ ರೆಸಿಡೆನ್ಷಿಯಲ್ ಶಿಬಿರವನ್ನು, ಸುಮಾರು 100 ಮಕ್ಕಳಿಗೆ ಯಕ್ಷಗಾನ ಶಿಬಿರವನ್ನು, ಕಳೆದ ವರ್ಷ 60 ಮಕ್ಕಳಿಗೆ 1 ವಾರದ ರೆಸಿಡೆನ್ಷಿಯಲ್ ಶಿಬಿರವನ್ನು ನಮ್ಮ ಕಟ್ಟಡದಲ್ಲೇ ಮಾಡಿದ್ದೇವೆ. ಈ ವರ್ಷ ನಾಡ್ದು SSLC ಪರೀಕ್ಷೆ ಆಗುವಾಗ 8-9ನೇ ತರಗತಿಯ ಮಕ್ಕಳಿಗೆ ಅದನ್ನು ಮಾಡ್ತಾ ಇದ್ದೇವೆ. ಹೀಗೆ 4 ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ನನಗೆ ಇದಕ್ಕೆ ಸಿಕ್ಕಿದ ದೊಡ್ಡ ಪುರಸ್ಕಾರ ಏನು ಹೇಳಿದರೆ, ಇನ್ಫೋಸಿಸ್ ಫೌಂಡೇಶನ್ ಒಂದು 15.8 ಕೋಟಿಯ ಒಂದು ಭವ್ಯ ಸೌಧವನ್ನು ನಮಗೆ ಉಡುಪಿಯಲ್ಲಿ ಕಟ್ಟಿಕೊಟ್ಟಿದೆ. ಶಾರದಾ ಮಂಟಪದಿಂದ ಬೀಡ್ನಗುಡ್ಡೆ ಹೋಗುವಲ್ಲಿ ಅನುಕೂಲ ಇದ್ದರೆ ಆ ಕಡೆ ಬಂದಾಗ ಬನ್ನಿ. ನಾವೆಲ್ಲ ಯಾರೂ ಸಂಬಳ ತಗೊಳ್ಳೋರಲ್ಲ, ಉಚಿತವಾಗಿ ಕೆಲಸ ಮಾಡುವಂತಹ ಒಂದು ತಂಡ ನಮ್ಮಲ್ಲಿದೆ. ನಿರಂತರವಾಗಿ ಕಾರ್ಯಕ್ರಮಗಳಾಗ್ತಾ ಇವೆ. ಕಳೆದ ವರ್ಷ 1 ವರ್ಷದಲ್ಲಿ 110 ಕಾರ್ಯಕ್ರಮ ಹಾಲಲ್ಲಿ ಆಗಿದೆ. ಅತ್ಯಂತ ಸುಸಜ್ಜಿತವಾದ ಸಭಾಂಗಣ. ಅಲ್ಲಿ ಒಮ್ಮೆ ಬಂದರೆ ನೀವು ಮೈಕ್ ಇಲ್ಲದೆ ಅದರಲ್ಲಿ ಮಾತಾಡ್ಬೋದು. 400 ಸೀಟ್ನ ಒಂದು ಸಭಾಂಗಣ. ಅದನ್ನು ಸ್ವಾಮೀಜಿಯವರೇ ಬಂದು ಉದ್ಘಾಟಿಸಿದ್ದಾರೆ. ಆಗ ಒಂದು ಮಾತು ಹೇಳಿದರು ಅವರು, 25 ವರ್ಷ ಅವರ ಆಶ್ರಯದಲ್ಲಿ ನಾವಿದ್ದೆವು. ಎಲ್ಲರೂ ಹೇಳೋದು ಬಾಡಿಗೆ ಯಾವಾಗ ಹೋಗ್ತಾನಪ್ಪ, ಇವನ್ನ ಎಬ್ಬಿಸಲಿಕ್ಕೆ ಆಗೋದಿಲ್ಲ ಹೇಳಿ. ಸ್ವಾಮೀಜಿಯವರು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಮತ್ತೆ ನಮಗೆ ಸಿಗಲಿಕ್ಕಿಲ್ಲ. ಅತ್ಯಂತ ದೊಡ್ಡ ಪ್ರಶಸ್ತಿ. ಏನು ಹೇಳಿದರೆ, ಕಲಾರಂಗ ನಮ್ಮ ಕಟ್ಟಡದಿಂದ ಈಗ ಸ್ವಂತ ಕಟ್ಟಡ ಹೋಗ್ತಾ ಇದೆ. ಮಗಳನ್ನು ಮದುವೆ ಮಾಡಿಕೊಟ್ಟಾಗ ಒಬ್ಬ ತಂದೆಗೆ ಎಷ್ಟು ಸಂಕಟ ಆಗ್ತದೆ, ಸಂತೋಷವೂ ಒಂದು ರೀತಿಯಲ್ಲಿ ವೇದನೆಯೂ ಆಗುತ್ತದೆ. ಆ ಸ್ಥಿತಿ ನಮಗಾಗಿದೆ ಅಂತ ಸ್ವಾಮೀಜಿಯವರು ಹೇಳಿದರು. ನಮ್ಮ ಇಡೀ ತಂಡಕ್ಕೆ ಆಗ ರೋಮಾಂಚನ ಆಯಿತು. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಮತ್ತೆ ನಮಗೆ ಬೇಕಾಗಿಲ್ಲ. ಹೋದಲ್ಲಿ ಬಂದಲ್ಲಿ ಸ್ವಾಮೀಜಿಯವರು ಕಲಾರಂಗವನ್ನು ಉಲ್ಲೇಖಿಸ್ತಾ ಇದ್ದಾರೆ. ಅವರು 60ನೇ ವರ್ಷದಲ್ಲಿ ಅವರು ಹೇಳಿದ್ದಷ್ಟೇ. ರಾಮ ಮಂದಿರ ಉದ್ಘಾಟನೆ ಆಗುವಾಗ ಎಲ್ಲ ಕಡೆಯಲ್ಲಿ ಹೇಳುವುದು, ರಾಮನಿಗೆ ಭವ್ಯ ದಿವ್ಯ ಮಂದಿರ ಆಯಿತು, ರಾಮ ಇದರಿಂದ ಖುಷಿ ಪಡುವುದಿಲ್ಲ. ರಾಮರಾಜ್ಯ ಆಗಬೇಕಿದ್ರೆ ಎಲ್ಲ ಪ್ರಜೆಗಳಿಗೂ ಒಂದು ಸೂರ ಆಗಬೇಕು, ಅನಾರೋಗ್ಯ ಇದ್ದರೆ ಅವರಿಗೆ ಸೌಖ್ಯ ಆಗಬೇಕು, ಅವರು ನಗುನಗುತ್ತಾ ಇದ್ದರೆ ಅದು ನಿಜವಾದ ರಾಮರಾಜ್ಯ. ಅದನ್ನು ಕನಿಷ್ಠ ಒಬ್ಬನಿಗೆ ನೀವು ಸಹಾಯ ಮಾಡಿ ಅಂತ ಹೋದಲ್ಲಿ ಬಂದಲ್ಲಿ ಹೇಳಿದರು. ಅದರಿಂದಾಗಿ ನಮಗೆ ತುಂಬ ಈಗ 10 ಮನೆಗಳು ಆಗ್ತವೆ, 12 ಮನೆಗಳು, 20 ಮನೆಗೆ ಸ್ಪಾನ್ಸರ್ಸ್ ರೆಡಿ ಇದ್ದಾರೆ. ಅದಕ್ಕೆ ಒಂದು ಕಾರಣ ಸ್ವಾಮೀಜಿಯವರು, ಅವರ ಮಾತು ನೀವು ನಂಬಲಿಕ್ಕಿಲ್ಲ. ಉಡುಪಿಯಲ್ಲಿ ಒಬ್ಬರು ಎಚ್ ಎಸ್ ಶೆಟ್ಟಿ ಅಂತ, ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಬೆಂಗಳೂರಲ್ಲಿದ್ದಾರೆ ಉದ್ಯಮಿ. ಅವರು 100 ಕೊರಗರಿಗೆ ಮನೆ ಕಟ್ಟಿಸಲಿಕ್ಕೆ ಹೊರಟಿದ್ದಾರೆ. ಆ ಎಲ್ಲ ಮನೆಗಳು ಈಗಾಗಲೇ 28 ಮನೆಗೆ ಉದ್ಘಾಟನೆ ಆಗಿ ಆಯಿತು. ಸುಮಾರು 14 ಲಕ್ಷ ರೂಪಾಯಿಯ RCC ಮನೆ. ಅಷ್ಟೂ ಮನೆಗೆ ಫೌಂಡೇಶನ್ಗೆ ಪೇಜಾವರ ಶ್ರೀಗಳೇ ಬರಬೇಕು, ಅವರಿಗೆ ಉದ್ಘಾಟನೆಗೂ ಪೇಜಾವರ ಶ್ರೀಗಳೇ ಬರಬೇಕು. ಇನ್ನು ಪುನಃ ಈಗ ಡೇಟ್ ಕೇಳ್ತಾ ಇದ್ದಾನೆ, ಇವತ್ತು ಕೇಳಿದ್ದೇನೆ. ಇನ್ನು ಪುನಃ 14 ಮನೆಯ ಫೌಂಡೇಶನ್ ಆಗಬೇಕಿದೆ. ಸ್ವಾಮೀಜಿಯವರ ಡೇಟ್ ನನಗೆ ಸಿಗಬೇಕಾಗಿದೆ. ಇದು ಪೇಜಾವರ ಶ್ರೀಗಳ ಶಕ್ತಿ. ನಾವು ಭಾಗ್ಯವಂತರು. ಏನು ಹೇಳಿದರೆ, ಉಡುಪಿಯಲ್ಲಿ ಜನಿಸಿದ್ದೇವೆ, ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಧರಿಸಿದ್ದೇವೆ. ಶ್ರೀಕೃಷ್ಣ ನಾವು ಮಾಧವನನ್ನು ನೋಡಿದ್ದಕ್ಕಿಂತಲೂ ಮನುಷ್ಯರಲ್ಲಿ ಶ್ರೀಕೃಷ್ಣನ ನೋಡ್ತಾ ಇದ್ದೇವೆ. ಅದರೊಟ್ಟಿಗೆ ಅಷ್ಟಮಠಾಧೀಶರ ಸಾಮೀಪ್ಯದ ಸುಖ ಸಿಕ್ಕಿದೆ ನಮಗೆ. ಇದನ್ನು ನಾನು ಆಡಂಬರದಲ್ಲಿ ಹೇಳ್ತಾ ಇಲ್ಲ.
ಒಬ್ಬೊಬ್ಬ ಸ್ವಾಮೀಜಿಯವರು ನಮ್ಮ ಸಂಸ್ಥೆಯ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಕೊಟ್ಟಂಥ ತೋರಿಸಿದಂಥ ಪ್ರೀತಿ ಇದೆ ಅಲ್ಲ, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪಲಿಮಾರ ಸ್ವಾಮಿಗಳು ಸಿಕ್ಕಿದ್ರೆ ಹೇಳ್ತಾರೆ, ನನ್ನ ಮನೆ ಆವಾಗ ಒಂದು ಮನೆಯನ್ನು ಈಗಾಗಲೇ ಕಟ್ಟಿಸಿಕೊಟ್ಟಿದ್ದಾರೆ, ನನಗೆ ಗೊತ್ತಿದೆ ಅವರ ಸ್ಥಿತಿ ಹೇಗೆ ಹೇಳಿದೆ, ಕೇಳಿದಷ್ಟು ದುಡ್ಡು ಕೊಡುವ ಶ್ರೀಪಾದರು, ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೇನಿದೆ ಹೇಳಿ, ನಮ್ಮನ್ನು ಅರ್ಥೈಸಿಕೊಂಡ ಶ್ರೀಪಾದರು. ನಾನು ಇನ್ನು ವಿಶ್ವೇಶ್ವತೀರ್ಥರ ಬಗ್ಗೆ ಹೇಳ್ತಾ ಹೋದರೆ ಅದು ತುಂಬ ಉದ್ದ ಆಗ್ತದೆ. ನಾನು 40 ವರ್ಷ ಅವರನ್ನು ಹತ್ತಿರದಿಂದ ದೂರದಿಂದ ನೋಡ್ತಾ ಇದ್ದೇನೆ, ಬೆರಗುಗೊಂಡಿದ್ದೇನೆ. ಅವರ ಕಾಲಘಟ್ಟದಲ್ಲಿ ನಾನು ಬದುಕಿದ್ದೇನಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ಏನಿದೆ? ವಿಶ್ವೇಶ್ವತೀರ್ಥರು ಒಡನೆ ಒಂದು 3-4 ದಶಕಗಳ ಕಾಲ ಬದುಕಿದ್ದೇ ನಮ್ಮ ದೊಡ್ಡ ಸಾಧನೆ. ಅವರು ತಾಯಿಯೋ, ತಂದೆಯೋ, ವಿದ್ವಾಂಸರೋ, ಮಗುವೋ, ಸಾಮಾಜಿಕ ಕಾರ್ಯಕರ್ತರೋ, ಆ ತಾಯಿ ಅಂತಃಕರಣ ಇದೆಯಲ್ಲ, ಅದನ್ನು ನಾನೀಗ ಹೇಳಿದರೆ 1 ಗಂಟೆ ಮಾತಾಡೋ ಅಂತಹ ಇನ್ಸಿಡೆಂಟ್ಗಳು ನಾನು ಕಣ್ಣಾರೆ ಕಂಡವ, ಯಾರ್ದು ನೋಡಿ ಅಲ್ಲ, ಕಣ್ಣಾರೆ ಕಂಡವ. ನೀವು ನೋಡಿರ್ಬೋದು, ಅವರು ಊಟ ಮಾಡಿ ಬೇಗ ಬರ್ತಾರೆ. ಇನ್ನೊಬ್ಬರ ಮೊಗದ ನಗುವನ್ನು ನೋಡಿ, ಸುಖವನ್ನು ನೋಡಿ ಸಾರ್ಥಕ್ಯ ಭಾವವನ್ನು ಹೊಂದಿದಂತಹ ಯತಿಶ್ರೇಷ್ಠರು ವಿಶ್ವೇಶ್ವತೀರ್ಥರು. ಅವರ ದೊಡ್ಡ ಸ್ವಾರ್ಥ ಹೇಳಿದರೆ ಇನ್ನೊಬ್ಬರ ಮುಖದಲ್ಲಿ ಖುಷಿಯಾಗಬೇಕು. ಒಂದು ನಗಾಡಿದರೆ ಕಣ್ಣನ್ನು ನೋಡ್ತಾರೆ ಅವರು, ಅವರಿಗೆ ಖುಷಿಯಾದರೆ ಇವರಿಗೆ ಆ ದಿವಸ ಬದುಕು ಸಾರ್ಥಕ ಅಂತ ಭಾವಿಸಿದವರು. ಊಟ ಮಾಡುವಾಗ ಎಲ್ಲರೂ ಎಲ್ಲಿ ಬರ್ತಾರೆ. ನೀವು ನೋಡಿರ್ಬೋದು, ಹೋಳಿಗೆಗೆ ಸ್ಪೂನ್ನಲ್ಲಿ ತುಪ್ಪ ಹಾಕೋದಲ್ಲ, ಸೌಟಲ್ಲಿ ತುಪ್ಪ ಹಾಕಬೇಕು ಅವರಿಗೆ, ಅಷ್ಟು ಪ್ರೀತಿಸುವುದು. ಅವ್ರು ಹೋಗೋದು ಯಾಕೆ ಹೇಳಿದರೆ, ಊಟ ಮಾಡುವವರ ಮುಖದಲ್ಲಿ ಖುಷಿಯನ್ನು ಕಂಡು ನೀವು ನಂಬಲಿಕ್ಕಿಲ್ಲ. 2 ಏಕಾದಶಿ ಇದ್ದ ಒಂದು ಯಕ್ಷಗಾನ, 2ನೇ ಏಕಾದಶಿಯ 1 ಗಂಟೆ ಆಗಿರಬೇಕು. 1 ಗಂಟೆಯವರೆಗೂ ರಾಜಾಂಗಣದಲ್ಲಿ ಅವರು ಕೂತ್ಕೊಂಡಿದ್ದರು ಕುರ್ಚಿಯಲ್ಲಿ, ಮುದುಡಿ ಶರಸೇತು ಬಂಧದಲ್ಲಿ ಹನುಮಂತ ಕೂತ್ಕೊಂಡ ಹಾಗೆ. ಕುರ್ಚಿ ಕಾಣ್ತಿತ್ತು, ಅವರು ಕಾಣ್ತಿರ್ಲಿಲ್ಲ. ಯಾಕೆ ಕೂತ್ಕೊಂಡ್ರು ಹೇಳಿದರೆ, ಯಕ್ಷಗಾನವನ್ನು ಆಸ್ವಾದಿಸ್ತಿದ್ರು ಅಂತ ನಾನು ಹೇಳಲಾರೆ. ಅವ್ರಿಗೇನು ಆತಂಕ ಹೇಳಿದರೆ, ನಾನು ಹೋದರೆ ರಂಗದಲ್ಲಿರುವ ಕಲಾವಿದನಿಗೆ ಬೇಸರ ಆಗ್ತದಲ್ಲ, ಸಂಕಟ ಆಗ್ತದಲ್ಲ, ಅವನ ಖುಷಿಗೋಸ್ಕರ ಅವ್ರು ಕೂತ್ಕೊಂಡದ್ದು. ನೀವು ಅರ್ಥ ಮಾಡ್ಕೊಳ್ಳಿ, 2 ಏಕಾದಶಿ ಇದು ಕಣ್ಣಾರೆ ಕಂಡ ಸಂಗತಿ. ಇಲ್ಲಿ ವೇದಿಕೆಯಲ್ಲಿ ಹೇಳಬೇಕಂತ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಇಂಥ 10 ಸಂಗತಿಗಳನ್ನು ಅವರಿಗೆ ಬೆನ್ನು ನೋವಾದಾಗ ಅವ್ರು ಏನು ಮಾಡ್ತಾಯಿದ್ರು ಹೇಳಿದ್ರೆ, ಪ್ರತಿ ನಿಮಿಷವನ್ನು ಅವರು ಸದುಪಯೋಗಿಸ್ಕೊಂಡದ್ದು. ನಮಗೆ ಅವರೇ ಸ್ಫೂರ್ತಿ. ಬದುಕು ಒಮ್ಮೆ ಸಿಗುವುದು, ಇದರ ಪ್ರತಿ ನಿಮಿಷವನ್ನು ನೀವು ಸಾರ್ಥಕಗೊಳಿಸಿ. ಆದಾಗ ರಥ ಹೋದ ಮೇಲೆ ಅವರು ರಾಜಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಾಯಿತ್ತು. ಅವರ ಪರ್ಯಾಯದಲ್ಲಿ 3-4 ಕಡೆಯಲ್ಲಿ ಒಂದೇ ಕಾಲದಲ್ಲಿ ಪ್ರದರ್ಶನ ಆಗ್ತಾಯಿತ್ತು. ಅವರು ಆ 20 ನಿಮಿಷದಲ್ಲಿ ರಾಜಾಂಗಣಕ್ಕೆ ಬರ್ತಿದ್ದರು. ಸ್ವಲ್ಪ ಕಲಾವಿದರ ಭರತನಾಟ್ಯವೋ, ಸಂಗೀತವೋ, ಯಕ್ಷಗಾನವೋ, ನೃತ್ಯ ನೋಡ್ತಾ ಇದ್ದರು. ಪುನಃ ಪುನಃ ಅಲ್ಲಿಗೆ ಬಂದಾಗ ಪುನಃ ವಾಪಸ್ ಅಲ್ಲಿಗೆ. ಇಷ್ಟು ಮಾತ್ರ ಅಲ್ಲ, ಸಂಜೆಯ ಉಪಹಾರ ಇದೆಯಲ್ಲ, ಉತ್ಸವ ಆದಮೇಲೆ ಎಷ್ಟೋ ಸಲ ಅವರು ಉಪಹಾರ ತಗೊಳ್ಳದೆ ಮಡಿಯಲ್ಲಿ ರಾಜಾಂಗಣಕ್ಕೆ ಬರ್ತಿದ್ರು. ಯಾಕಂದರೆ ಉಪಹಾರ ತಗೊಂಡು ಬಂದರೆ ಪ್ರದರ್ಶನ ಮುಗೀತದೆ, ಕಲಾವಿದನಿಗೆ ಬೇಸರ ಆಗ್ತದೆ. ಇಂತಹ 100 ಕಥೆಗಳನ್ನು ನಾನು ಸ್ವತಃ ನೋಡಿದವ. ಇದಕ್ಕಿಂತ ದೊಡ್ಡ ನಾನಂತೂ ಅವರಲ್ಲೇ ದೇವರನ್ನು ಕಂಡಿದ್ದೇನೆ. ಅವರೇನು ಹೇಳಬೇಕಾಗಿಲ್ಲ. ಅವರು ಸಹಜ ಮನುಷ್ಯರಾಗೇ ಇದ್ದವರು. ಅವರಿಗೆ ಕುರ್ಚಿ ಇಲ್ಲದಿದ್ದರೆ ನೆಲದಲ್ಲೇ ಕೂತ್ಕೊಳ್ತಾರೆ. ಅವರಿಗೆ ತನಗೆ ಪೀಠ ಎತ್ತರ ಆಗಬೇಕು, ಅದಾಗಬೇಕು, ಇದಾಗಬೇಕು, ನಾನು ದೊಡ್ಡವ, ಅತ್ಯಂತ ಎಲ್ಲರೊಂದಿಗೆ ಒಳಗೆ ನಾನು ಅತ್ಯಂತ ಕಿರಿಯವ ಅಂತ ಭಾವಿಸಿಕೊಂಡು ಅತ್ಯಂತ ಎತ್ತರಕ್ಕೆ ಏರಿದಂತಹ ಆ ಪುಣ್ಯಾತ್ಮನ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೇವೆ. ಅದಕ್ಕಿಂತ ದೊಡ್ಡ ಸಾರ್ಥಕ ಇಲ್ಲ. ಅದೇ ಪರಂಪರೆಯನ್ನು ಪೂಜ್ಯ ವಿಶ್ವ ಪ್ರಸನ್ನರು ಅವರ ಬಗ್ಗೆ ನಾನು ಹೇಳ್ತಾ ಹೋದರೆ ತುಂಬ ಸಂಗತಿ ಇದೆ. ನಾನು ಒಂದು ಸಲ ಮಾತಾಡಿದ್ದೆ, ಅವರಿಗೆ ಅದು ಇಷ್ಟ ಆಗಲಿಲ್ಲ. ನಮಗೂ ಹಾಗೆ ಮುಂಭಾಗದಲ್ಲಿ ಹೊಗಳೋದು ಅಷ್ಟು ಇಷ್ಟ ಆಗೋದಿಲ್ಲ. ಅವರು ಈಗಾಗಲೇ ಹೇಳಿದ್ರಲ್ಲ, ಕಡೆಕಾರರ ಬಗ್ಗೆ 5 ನಿಮಿಷ ಮಾತಾಡಿದ್ರು ಹೇಳಿ, ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನಿದೆ? ಹಿಂಬದಿಯಲ್ಲಿ ನಮ್ಮ ಕೆಲಸದ ಬಗ್ಗೆ 4 ಮಾತುಗಳನ್ನು ಆಡಿದರೆ ಅದೇ ದೊಡ್ಡ ನಮಗೆ ಆಶೀರ್ವಾದ. ವಿಶ್ವಪ್ರಸನ್ನರು ಇನ್ನೊಂದು ಬೆರಗು ನಮ್ಮ ಕಾಲಘಟ್ಟದಲ್ಲಿ. ಇನ್ನೂ ವಿದ್ಯಾರ್ಥಿಯಾಗಿ ಕಲಿಕೆಯ ಯಾವ ವಿಭಾಗದಲ್ಲಿ ಅವರಿಗೆ ಗೊತ್ತಿಲ್ಲ, ಎಲ್ಲವನ್ನು ತಿಳ್ಕೊಳ್ಳುವಂತಹ ಕುತೂಹಲ ಇದೆಯಲ್ಲ, ಅದನ್ನು ವರ್ಣಿಸಲಿಕ್ಕೆ ಅಸಾಧ್ಯ. ಇಂತಹ ಶ್ರೀಪಾದಂಗಳವರ ಸಂದೋಹದಲ್ಲಿ ಒಂದಷ್ಟು ಕೆಲಸ ಮಾಡುವ ಸೌಭಾಗ್ಯ ನನಗೆ ಪ್ರಾಪ್ತಿಯಾಗಿದೆ. ಇವತ್ತು ಯೋಗಾಯೋಗ ನಾನೇ ಆಯ್ಕೆ ಸಮಿತಿಯಲ್ಲಿದ್ದ ಈ ರಾಮವಿಠಲ ಪ್ರಶಸ್ತಿ ನನಗೆ ಪ್ರಾಪ್ತಿಯಾಗಿದೆ. ಇದಕ್ಕಿಂತ ಧನ್ಯತೆಯ ಸಾರ್ಥಕದ ಕ್ಷಣ ಮತ ಏನು ಬಂದಿದ್ದರೂ ಅದನ್ನು ಒಂದು ಸಾರ್ವಜನಿಕವಾಗಿ ಈಗ ಮಾಡ್ತಾ ಇದ್ದೇನೆ. ಯಾಕಂದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಮುಖ್ಯ ಲಕ್ಷಣ ಹೇಳಿದರೆ ಸಮಾಜದಲ್ಲಿ ಅವನ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ಈಗ ಸ್ವಾಮೀಜಿಯವರ ವಿಶ್ವಾಸ ಉಳಿಸ್ಕೊಳ್ಬೇಕು, ಅದು ದೊಡ್ಡ ನಮಗೆ ಆತಂಕ. ಯಾಕಂದರೆ ಅದೇ ನಮಗೆ ಶಾಪ. ಅವರಿಗೆ ಒಮ್ಮೆ ಅಸಮಾಧಾನ ಆಯಿತು ಹೇಳಿದರೆ ನಮ್ಮ ನಡವಳಿಕೆಯಿಂದ ಅದಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ. ನಾವು ಮೂರ್ತಿಯ ಶಾಪಕ್ಕಿಂತಲೂ ಇಂತಹ ನಡೆದಾಡುವ ದೇವರುಗಳ ಮನಸ್ಸು ತೃಪ್ತಿಗೊಳಿಸುವುದೇ ನಮ್ಮ ಸಾರ್ಥಕ್ಯ. ಈ ಹಿನ್ನೆಲೆಯಲ್ಲಿ ಏನಾದರೂ ನಮಗೆ ಪೆನ್ಷನ್ ಬರ್ತಾ ಇದೆ, ಮೊತ್ತ ಬಂದರೆ ಅದನ್ನು ಪುನಃ ಸಮಾಜಕ್ಕೆ ಕೊಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಲಾರಂಗಕ್ಕೆ ಕೊಡ್ತಾ ಇದೆ, ಅವರ ಗೋಶಾಲೆ ಇದೆ, ಅದನ್ನು 2 ಸಂಸ್ಥೆಗಳಿಗೆ ಕೊಡ್ತೇನೆ. ಸ್ವಾಮೀಜಿಯವರ ಅನುಗ್ರಹ ಸದಾ ನಮ್ಮ ಜೊತೆಗೆ ಇರಲಿ ಅಂತ ಹೇಳಿದ್ದು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.